ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೆಯಲು ಶಿಕ್ಷಣದ ತಾಂತ್ರಿಕತೆ ಬಹಳ ಮುಖ್ಯ. ಶಾಸಕ ಹಂಪನಗೌಡ ಬಾದರ್ಲಿ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಭಾನ್ವಿತ ಬರಹಗಾರರಿದ್ದಾರೆ. ಸೋಮಶೇಖರಪ್ಪ ಹಕ್ರಾಣಿ. ಹಿರಿಯ ಸಿಪಿಐಎಂ ನಾಯಕ ಬುದ್ಧದೇವ್ ಭಟ್ಟಾಚಾರ್ಯ ನಿಧನ. ಜೋಳ ಮಾರಾಟ ಮಾಡಿದ ರೈತರ ಖಾತೆಗೆ ಇಂದು ಹಣ ಜಮಾ. ಬಸನಗೌಡ ಬಾದರ್ಲಿ. ಪುರ ಗ್ರಾಮದಲ್ಲಿ ಗೋಪುರ ಅನಾವರಣ ಹಾಗೂ ಮಾದಯ್ಯ ತಾತನವರ 62ನೇ ಪುಣ್ಯ ಸ್ಮರಣೋತ್ಸವ. ವಾರ್ತೆಗಳ ವಿವರ. ಸರ್ಕಾರಿ ಪದವಿ ಮಹಾವಿದ್ಯಾಲಯವು ಸುದೀರ್ಘ 50 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಸುವರ್ಣ ಸಂಭ್ರಮ ಕಾರ್ಯಕ್ರಮ ನಡೆಯುತ್ತಿದೆ. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೆಯಲು ತಾಂತ್ರಿಕತೆ ಇಂದು ಬಹಳ ಮುಖ್ಯವಾಗಿದೆ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಆವರಣದಲ್ಲಿ ಸುದೀರ್ಘವಾಗಿ ಸರ್ಕಾರಿ ಡಿಗ್ರಿ ಕಾಲೇಜ್ 50 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲು ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕಾಗುತ್ತದೆ. ಈ ಸರ್ಕಾರಿ ಡಿಗ್ರಿ ಕಾಲೇಜ್ ಕಟ್ಟಡ ಹಳೆಯದಾಗಿದ್ದು ಇದಕ್ಕೆ ಹೊಸ ಕಟ್ಟಡ ಒದಗಿಸಲು ಸರ್ಕಾರದಿಂದ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ. ಸದ್ಯದಲ್ಲೇ ನೂತನ ಕಟ್ಟಡ ಪ್ರಾರಂಭವನ್ನು ಇನ್ನು 3-4 ತಿಂಗಳಲ್ಲಿ ಪ್ರಾರಂಭಿಸುತ್ತೇವೆ. ಸಿಂಧನೂರು ನಗರದಲ್ಲಿ ದಸರಾ ಮಹೋತ್ಸವವನ್ನು ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ವಿಭಿನ್ನ ವಿಶೇಷ ರೀತಿಯಲ್ಲಿ ಅದ್ಧೂರಿಯಾಗಿ ಮೈಸೂರಿನ ದಸರಾ ಕಾರ್ಯಕ್ರಮದ ಮಾದರಿಯಲ್ಲಿ ನಡೆಸಲಾಗುವುದು. ಅದಕ್ಕೆ ಪೂರಕವಾದ ಪ್ರಯತ್ನವೂ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ತಯಾರಿ ನಡೆಸಿರಿ ಮತ್ತು ಶೈಕ್ಷಣಿಕ ವರ್ಷದಿಂದ ಕಾಲೇಜಿನಲ್ಲಿ ಲೈಬ್ರರಿ, ಸೈನ್ಸ್, ಜರ್ನಲಿಸಂ ಹೊಸದಾಗಿ ಪ್ರಾರಂಭಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಬೀಚಿ ಎಂದೇ ಖ್ಯಾತನಾಮ ಪಡೆದ ಪ್ರಾಣೇಶ್ ಗಂಗಾವತಿ ಹಾಸ್ಯದ ಚಟಾಕಿಯನ್ನು ಹಾರಿಸಿ ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು, ಪಾಲಕರನ್ನು ನಗೆಗಡಲಲ್ಲಿ ತೇಲಿಸಿದರು. ಇದೇ ವೇಳೆ ಸುವರ್ಣ ಸಿಂಧೂರು ವಿಶೇಷ ಸಂಚಿಕೆ ಬಿಡುಗಡೆ ಮಾಡಿದರು. ವಿವಿಧ ಕ್ರೀಡೆ, ಸ್ಪರ್ಧಾತ್ಮಕ ಬರವಣಿಗೆ ಕೌಶಲ್ಯಗಳಲ್ಲಿ ವಿಭಿನ್ನ ಪ್ರದರ್ಶನ ತೋರಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಿಸಿದರು. ಇದೇ ವೇಳೆ ಪತ್ರಕರ್ತರಾದ ಉದಯಕಾಲ ವರದಿಗಾರ ಶೇಖರ್ ಯರ್ದಿಯಾಳ್, ಸಂಜಾವಾಣಿ ವರದಿಗಾರ ಪಂಪಪತಿ ಬಿ ಹೂವಿನಬಾವಿ, ಡೈಲಿ ನ್ಯೂಸ್ ವರದಿಗಾರ ವೀರೇಶ್ ಗಡ್ಡಿಮಾಳ್, ಪ್ರಜಾಪ್ರಸಿದ್ಧ ವರದಿಗಾರ ಶಿವರಾಜ್ ಗೊರೆಬಾಳ್, ಹೈದರಾಬಾದ್ ಕರ್ನಾಟಕ ವರದಿಗಾರ ಅಂಬಣ್ಣ ಸಾಸ್ಲಮರಿ, ಸಮಾಜ ವಿಕಾಸ ವರದಿಗಾರ ವೀರೇಶ್ ಹೊಸಳ್ಳಿಯವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕಾಲೇಜ್ ಅಭಿವೃದ್ಧಿ ಸಮಿತಿ ಸದಸ್ಯರುಗಳಾದ ಮಲ್ಲಿಕಾರ್ಜುನ್, ರಾಜೇಂದ್ರ ಕುಮಾರ್ ನಾಹಾರ್, ತಿಮ್ಮಣ್ಣ ಸಾಹುಕಾರ, ವೀರೇಶ್ ಸಾನ್ಬಾಳ್, ಅನುಮೇಶ್ ನಾಯಕ್, ಸಂಗೀತ ಸಾರಂಗಮಠ್, ಮಹಾವಿದ್ಯಾಲಯದ ಪ್ರಾಚಾರ್ಯ ಶಿವಯ್ಯ ಮುಪ್ಪೈನಮಠ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ದಯಾನಂದ್ ಸಾಳುಂಕೆ, ಸಹ ಪ್ರಾಧ್ಯಾಪಕರು ಕೊಪ್ಪಳ, ನಿವೃತ್ತ ಪ್ರಾಚಾರ್ಯ ಪ್ರಹ್ಲಾದ್ ರೆಡ್ಡಿ, ಡಾಕ್ಟರ್ ಸಂಗನಗೌಡ, ಬಸವರಾಜ್, ಯಲ್ಲಪ್ಪ ಗೋನ್ವಾರ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ತಡಕಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪನ್ಯಾಸಕ ವೈಜನಾಥ್ ಸಗರ್ಮಠ್ ನಿರೂಪಿಸಿದರು. ವಿಜ್ಞಾನ ವಿಭಾಗ ಮತ್ತು ಸಂಶೋಧನಾ ವಿಭಾಗ ಇವೆಲ್ಲವನ್ನು ನೋಡಿದಾಗ, ಪ್ರಶಸ್ತಿಗಳನ್ನು ನೋಡಿದಾಗ ಭಾಳ ಅತ್ಯುತ್ತಮವಾದ ರೀತಿಯಲ್ಲಿ ತಮ್ಮ ಕರ್ತವ್ಯಗಳನ್ನು ಮಾಡಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಉತ್ತಮವಾದ ನಾಂದಿಯನ್ನು ಇಲ್ಲಿಯ ಸಿಬ್ಬಂದಿ ವರ್ಗ, ಪ್ರಾಧ್ಯಾಪಕರು, ಪ್ರಾಂಶುಪಾಲರು ಎಲ್ಲರೂ ವಿದ್ಯಾರ್ಥಿಗಳು ಸೇರಿ ಮಾಡಿದ್ದಾರೆ ಎಂದು ಕೂಡ ತಪ್ಪಾಗಲಿಕ್ಕಿಲ್ಲ. ನಂತರ ರಾಷ್ಟ್ರೀಯ ಮಟ್ಟದವರೆಗೂ ಕೂಡ ನಮ್ಮ ಸಂಸ್ಥೆ ಹೆಸರು, ಈ ಒಂದು ಶಿಕ್ಷಣ ಸಂಸ್ಥೆ ಹೆಸರು ಮುಟ್ಟಿದೆ ಅಂದರೆ ಅದರ ಪರಿಶ್ರಮ ಇವರೆಲ್ಲರದ್ದು ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನೂ ಉತ್ತರೋತ್ತರವಾಗಿ ಬೆಳಿಬೇಕು, ಒಂದು ಮಾದರಿಯ ಸಂಸ್ಥೆಯಾಗಿ ಬೆಳಿಬೇಕಾದರೆ ಇನ್ನೂ ಭಾಳಷ್ಟು ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇದೆ. ಮೂಲಭೂತ ಸೌಕರ್ಯಗಳು ಈಗಾಗಲೇ ಕಟ್ಟಡ ಹಳೆಯದಾಗಿದೆ. ಆ ಕಟ್ಟಡಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ಮಂಜೂರಿ ಮಾಡಿಸಿ ಟೆಂಡರ್ ಕರೆದು ಇನ್ನೊಂದು 3-4 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿ ಹೊಸ ಕಟ್ಟಡವನ್ನು ಕೂಡ ಪ್ರಾರಂಭ ಮಾಡುತ್ತೀವಿ ಎಂಬ ಮಾತನ್ನು ಈಗಾಗಲೇ ಹಣ ಮಂಜೂರಿ ಆಗಿದೆ. ನಿಜಕ್ಕೂ ಆ ಥರದ ಉಪನ್ಯಾಸವನ್ನು AC ಹಾಲ್ನಾಗ ಕೇಳಬೇಕು. ಮೈಸೂರು, ಬೆಂಗಳೂರಾಗಿ ಈ ಸಂಸ್ಕೃತಿ ಇತ್ತು. ನಮ್ಮಲ್ಲಿ ಅಂತ ಉಪನ್ಯಾಸ ಕೇಳ್ಬಿಡ್ತಾರೆ. ನಮ್ಮ ಗೆಸ್ಟ್ಗಳು ಕರೆಸ್ಬೇಕು ಅಂದ್ರೆ ಮತ್ತೆ ಗ್ಯಾದರಿಂಗ್ನಾಗ, ಇಲ್ಲ ಮದುವೆ ರಿಸೆಪ್ಷನ್ನಾಗ, ಇಲ್ಲ ಮ್ಯೂಸಿಕ್ ಪಾರ್ಟ್ಯಾಗ. ನಾನು ಇಂಥಲ್ಲಿ ಎಲ್ಲೇ ಹೋಗಂಗಿಲ್ಲ. ನಾನು ಲಕ್ಷ ರೂಪಾಯಿ ಕೊಡ್ತಿರೋದ್ರು ಆರ್ಕೆಸ್ಟ್ರಾಗಳಿಗೆ ಹೋಗೋದಿಲ್ಲ, ರಿಸೆಪ್ಷನ್ನಾಗ ಹೋಗೋದಿಲ್ಲ. ಕೇಳುವಂಥ ಪ್ರೇಕ್ಷಕರಿದ್ದಲ್ಲಿ ನಾವು ಪಟ್ಟ ಕಷ್ಟ ಸಾರ್ಥಕ ಆಗ್ತದೆ. ಇವತ್ತು ನಿಮ್ಮಲ್ಲಿ ಎಲ್ಲರೂ ಇರ್ತಕ್ಕಂಥವರಲ್ಲಿ ನಾನು ಅತ್ಯಂತ ಕಡಿಮೆ ಓದಿದೆ, ಬರೀ BCom ಡಿಗ್ರಿ. ಅದು ಬಲವಂತಕ್ಕೆ ಓದ್ದವನ, ನಮ್ಮ ಅಪ್ಪನ ಬಲವಂತ.
ಇಲ್ಲಿ ಅನೇಕ ರ್ಯಾಂಕ್ ಬಂದಂಥ ಫಸ್ಟ್ ಕ್ಲಾಸ್ ಬಂದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದಾಗ ಈ ಜನ್ಮದಾಗ ನನಗಿಂತ ಸನ್ಮಾನ ಆಗೋದಿಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೆ. ನೋಡ್ರಿ, ಇವತ್ತಾಗ ಪ್ರಾಣೇಶ್ವರ್ ಬಿಕಾಮ್ನಾಗ ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ SLC ಇಷ್ಟು ತೊಗೊಂಡಾರ ಅಂತೇಳಿ ಇಲ್ಲಿ ಸನ್ಮಾನ ಆಗಿಲ್ಲ. ಆದ್ರೆ ನಮ್ಮದಾಗ್ಲಿ ಸನ್ಮಾನಕ್ಕೆ ಯಾಕೆ ಅರ್ಹರಾದ್ರಿ ನಾವಂದ್ರೆ ನಮ್ಮ ಓದುವ ಸಂಸ್ಕೃತಿ ಏನೈತೆ ಅದರಿಂದಾಗಿ ನಾವು ಸನ್ಮಾನ ಓದುವ ಸಂಸ್ಕೃತಿ ಮನುಷ್ಯರನ್ನ ಸನ್ಮಾನದವರೆಗೂ ಕರ್ಕೊಂಡು ಹೋಗ್ತದೆ. ಇವಾಗ ನೀವು ಮಾರ್ಕ್ಸ್ಗಾಗಿ ನೌಕರಿಗಾಗಿ ಮದುವೆ ಮಾಡ್ಕೋದಕ್ಕಾಗಿ ಓದ್ತಿರ್ಬೋದು. ಯಾಕಂದ್ರೆ ಕೆಲವರು ಲಗ್ನದ ಪತ್ರದಾಗ ಹಾಕ್ಸಾಕೊಂಡು ಡಿಗ್ರಿ ಬೇಕಂತ ಓದ್ತಿರ್ತಾರೆ. ನಮ್ಮಲ್ಲಿ ಭಾಳ ಶ್ರೀಮಂತರ ಮಕ್ಕಳು ಹಂಗ ಇದ್ರಿ ಇವತ್ತು 20-30 ವರ್ಷದಿಂದ ಸುಮ್ಮನೆ ಬಿಕಾಮ್ ಅಂತ ಐತಿ ಪಾಸ್ ಆಗಿ ಏನ್ರಿ ಬ್ರಾಕೆಟ್ನಾಗ ಐತಿ ನೋಡೋದು ಗುರುಬಸಪ್ಪ ಮದುಮಗ ಅಂತ ಹಾಕಿ ಬಿಕಾಮ್ ಅನ್ನೋದು ಬ್ರಾಕೆಟ್ ಐತಿ. ನಮಗೆ ಬ್ರಾಕೆಟ್ನಾಗ ಯಾಕೆ ಹಾಕ್ಯಾರಂದ್ರೆ ಇನ್ನೊಂದು 6 ಸಬ್ಜೆಕ್ಟ್ ಉಳಿದಾವ. ಫ್ರೀ ಸೈಜ್ ಪಬ್ಲಿಕೇಶನ್ ಅವರು ಹೊರತಂದ ಹ್ಯಾಂಡ್ ಬುಕ್ ಆಫ್ ಬಯಾಲಜಿ ಹೊತ್ತಿಗೆ ಅತ್ಯಂತ ಉಪಯುಕ್ತವಾಗಿದೆ. NCERT ಪಠ್ಯ ಅನುಸಾರ ರಚಿಸಲಾದ ಈ ಪುಸ್ತಕ ನೋಡಿದಾಗ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಭಾನ್ವಿತ ಬರಹಗಾರಿದ್ದಾರೆ ಎನಿಸುತ್ತದೆ ಎಂದು ರಾಯಚೂರು ಜಿಲ್ಲೆಯ ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾದ ಸೋಮಶೇಖರಪ್ಪ ಹೊಕ್ರಾಣಿ ಪುಸ್ತಕ ಲೋಕಾರ್ಪಣೆ ಸಂದರ್ಭದಲ್ಲಿ ಹೇಳಿದರು. ನಗರದ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಜೀವಶಾಸ್ತ್ರ ಉಪನ್ಯಾಸಕರಿಗೆ ಕಾರ್ಯಾಗಾರ ಮತ್ತು ಪುಸ್ತಕ ಲೋಕಾರ್ಪಣೆ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿ ಮಾತನಾಡುತ್ತಾ, ರಾಯಚೂರು ಜಿಲ್ಲೆಯ ದ್ವಿತೀಯ PUC ಫಲಿತಾಂಶ ಸುಧಾರಣೆಗಾಗಿ ಕಳೆದ ವರ್ಷ ನಮ್ಮ ಚಿತ್ತ ಫಲಿತಾಂಶದತ್ತ ಎನ್ನುವ ಧ್ಯೇಯದೊಂದಿಗೆ ಪ್ರಾರಂಭಿಸಲಾಗಿದ್ದ ವಿಷಯವಾರು ಕಾರ್ಯಾಗಾರಗಳನ್ನು ನಡೆಸಲಾಗಿತ್ತು. ಆದರೆ ಈ ಭಾಗದ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಉತ್ತಮ ಪುಸ್ತಕಗಳ ಕೊರತೆಯಿಂದಾಗಿ ತೊಂದರೆಯಾಗಿತ್ತು. ಆ ಕೊರತೆ ನೀಗಿಸಲು ಫ್ರೀಸೈಜ್ ಪಬ್ಲಿಕೇಶನ್ರವರು ಹೊರತಂದ ಹ್ಯಾಂಡ್ ಬುಕ್ ಆಫ್ ಬಯಾಲಜಿ ಹೊತ್ತಿಗೆ ಅತ್ಯಂತ ಉಪಯುಕ್ತವಾಗಿದೆ. ಜಿಲ್ಲೆಯಲ್ಲಿ ಇನ್ನುಳಿದ ವಿಷಯಗಳಲ್ಲೂ ಈ ತರಹದ ಪುಸ್ತಕಗಳು ಬರಲಿ, ಅದಕ್ಕೆ ಜಿಲ್ಲಾ ಪ್ರಾಚಾರ್ಯರ ಸಂಘ ಮತ್ತು ಜಿಲ್ಲಾ ಉಪನ್ಯಾಸಕರ ಸಂಘ ಸದಾ ಬೆಂಬಲ ನೀಡುತ್ತೇವೆ ಎಂದರು. ಪುಸ್ತಕ ಕುರಿತು ಮಾತನಾಡಿದ ಹಿರಿಯ ಜೀವಶಾಸ್ತ್ರ ಉಪನ್ಯಾಸಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಮಾಜಿ ಅಧ್ಯಕ್ಷರಾದ ಮಹಾಂತೇಶ್ ಮಸ್ಕಿಯವರು, ಈ ಪುಸ್ತಕವು ಸಾಮಾನ್ಯ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿರುವವರೆಗೂ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ, CET ಮತ್ತು NEET ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಲು ತುಂಬ ಉಪಯುಕ್ತವಾಗಿದೆ ಎಂದರು. ಲೇಖಕರಾದ ಡಾಕ್ಟರ್ ಚಂದ್ರಗಿರೀಶ್, ಡಾಕ್ಟರ್ ನಿಕ್ಕಿ ಜಾನ್ಸನ್ ಪುಸ್ತಕ ತಯಾರಿಕೆ ಮತ್ತು ಗುಣಮಟ್ಟದ ಕುರಿತು ಉಪನ್ಯಾಸಕರಿಗೆ ಮಾಹಿತಿ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ರಾಯಚೂರು ಜಿಲ್ಲಾ ಪ್ರಾಚಾರ್ಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ S ಶಿವರಾಜ್ ಮಾತನಾಡಿ, ಪುಸ್ತಕವು ಉತ್ತಮ ವಿಷಯ ವಸ್ತುವಿನ ಜೊತೆಗೆ ಮುದ್ರಣದಲ್ಲೂ ಉತ್ತಮ ಗುಣಮಟ್ಟ ಕಾಯ್ದುಕೊಂಡು ಆಕರ್ಷಕವಾಗಿ ಮತ್ತು ಸುಂದರವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಶೇಖರಯ್ಯ, ಪ್ರಾಚಾರ್ಯರಾದ ಮಾರುತಿ ಭಂಡಾರ್ಕರ್, ಲೇಖಕರಾದ ಕೊಪ್ರೇಶ್ ಮತ್ತು ಸಂತೋಷ್ ಕುಮಾರ್ ಭಾಗವಹಿಸಿದ್ದರು. ಹಾಗೂ ಕಾರ್ಯಾಗಾರದಲ್ಲಿ ಜೀವಶಾಸ್ತ್ರ ವಿಷಯದ ಕುರಿತು ನಡೆದ ಸಂವಾದದಲ್ಲಿ ಸಿಂಧನೂರು, ಮಸ್ಕಿ ಮತ್ತು ಲಿಂಗಸ್ಕೂರಿನ ಉಪನ್ಯಾಸಕರು ಭಾಗವಹಿಸಿದ್ದರು. ಹಿರಿಯ CPIM ನಾಯಕ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಬುದ್ಧದೇವ್ ಭಟ್ಟಾಚಾರ್ಯ ಅವರು ಇಂದು ಬೆಳಗ್ಗೆ ದಕ್ಷಿಣ ಕೋಲ್ಕತ್ತಾದ ನಿವಾಸದಲ್ಲಿ ನಿಧನರಾಗಿದ್ದು ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಅವರ ನಿಧನಕ್ಕೆ CPIM ತಾಲೂಕಾ ಸಮಿತಿ ಶ್ರದ್ಧಾಂಜಲಿ ಸಲ್ಲಿಸಿದೆ. ಬುದ್ಧದೇವ ಭಟ್ಟಾಚಾರ್ಯ ಅವರು ಹಲವು ಸಮಯದಿಂದ ಅಸ್ವಸ್ಥರಾಗಿದ್ದರು ಮತ್ತು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು. ಇದರಿಂದ ಆಗಾಗ್ಗೆ ಆಸ್ಪತ್ರೆಗೆ ಸೇರಬೇಕಾಯಿತು. ಕಳೆದ ವರ್ಷ ಅವರು ನ್ಯೂಮೋನಿಯಾಕ್ಕೆ ತುತ್ತಾದ ನಂತರ ಅವರಿಗೆ ಲೈಫ್ ಸಪೋರ್ಟ್ ಹಾಕಬೇಕಾಯಿತು. ಅವರು ಪತ್ನಿ ಮೀರಾ ಮತ್ತು ಪುತ್ರ ಸುಚೇತನ ಅವರನ್ನು ಅಗಲಿದ್ದಾರೆ. ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಭಟ್ಟಾಚಾರ್ಜಿ ಅವರು ಪೂರ್ಣಾವಧಿ ರಾಜಕೀಯಕ್ಕೆ ಸೇರುವ ಮೊದಲು ಶಾಲಾ ಶಿಕ್ಷಕರಾಗಿದ್ದರು. ಶಾಸಕರಾಗಿ ಮತ್ತು ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ ನಂತರ ಮುಖ್ಯಮಂತ್ರಿಯಾಗಿ ಅವರು CPM ಅನ್ನು 2001 ಮತ್ತು 2006ರಲ್ಲಿ ವಿಧಾನಸಭಾ ಚುನಾವಣೆಯ ವಿಜಯಗಳಿಗೆ ಅವರು ಕಾರಣರಾಗಿದ್ದರು. ಬುದ್ಧದೇವ ಭಟ್ಟಾಚಾರ್ಯ CPMನ ಉನ್ನತ ನಿರ್ಧಾರ ತೆಗೆದುಕೊಳ್ಳುವ ಪಾಲಿಟ್ ಬ್ಯೂರೋದ ಮಾಜಿ ಸದಸ್ಯರೂ ಆಗಿದ್ದರು. 2000ರಿಂದ 2011ರವರೆಗೆ ಬಂಗಾಳ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಜ್ಯೋತಿ ಬಸು ಅವರ ನಂತರ ಉನ್ನತ ಹುದ್ದೆಯಲ್ಲಿದ್ದರು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ KH ಮುನಿಯಪ್ಪ ಅವರಿಗೆ ಕರ್ನಾಟಕ ವಿಧಾನ ಪರಿಷತ್ ಶಾಸಕರಾದ ಬಸನಗೌಡ ಬಾದುರ್ಲಿ ಅವರು MSP ಯೋಜನೆಯಡಿಯಲ್ಲಿ ರೈತರು ಮಾರಾಟ ಮಾಡಿದ ಬಾಕಿ ಇರುವ ಜೋಳದ ಮೊತ್ತವನ್ನು ಬಿಡುಗಡೆ ಮಾಡಿ ನಮ್ಮ ಭಾಗದ ರೈತರ ಖಾತೆಗಳಿಗೆ ಹಣ ವರ್ಗಾಯಿಸುವಂತೆ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಗುರುವಾರ ಸಚಿವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಇಲಾಖೆಯ ಕಾರ್ಯದರ್ಶಿಗಳು, ಆಯುಕ್ತರು ಹಾಗೂ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಸಭೆ ಮಾಡಿ ಸುಮಾರು 22 ಕೋಟಿಯನ್ನು ರೈತರ ಖಾತೆಗಳಿಗೆ ಇಂದೇ ಜಮಾ ಮಾಡಲಾಗುವುದು ಮತ್ತು ಉಳಿದ ಹಣವನ್ನು ಇದೇ ತಿಂಗಳು 17ರಂದು ಜಮಾ ಮಾಡಲಾಗುವುದೆಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಎಂದು ತಿಳಿಸಿದ್ದಾರೆ. ಸಕಲರಿಗೂ ಒಳಿತನ್ನು ಬಯಸಿ ಸರ್ವಧರ್ಮಗಳನ್ನು ಗೌರವಿಸಿ ಪ್ರೀತಿ, ಅಂತಃಕರುಣೆ, ಮಾನವೀಯತೆ ಮತ್ತು ಗೌರವದಿಂದ ಬದುಕುವುದೇ ಮಾನವ ಧರ್ಮ.
ಸಮಾಜದಲ್ಲಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆಧ್ಯಾತ್ಮಿಕವಾಗಿ ಭಕ್ತಗಣವನ್ನು ಜಾಗೃತಿ ಮಾಡುವುದು ಮಠಗಳ ಆದ್ಯ ಕರ್ತವ್ಯವಾಗಿದೆ ಎಂದು ಮಾದಯ್ಯ ಸ್ವಾಮಿ ಗುರುವನ್ನು ಹೇಳಿದರು. ಅವರು ಕೋಟಿ ಲಿಂಗಗಳ ಸುಕ್ಷೇತ್ರ ಎಂದೇ ಖ್ಯಾತಿ ಪಡೆದ ಪುರ ಗ್ರಾಮದಲ್ಲಿ ಲಿಂಗೈಕ್ಯ ಮಾದಯ್ಯ ಸ್ವಾಮಿ ಗುರುವಿನವರ 62ನೇ ಪುಣ್ಯ ಸ್ಮರಣೋತ್ಸವದ ಪ್ರಯುಕ್ತ ವಿನೂತನವಾಗಿ ನಿರ್ಮಾಣಗೊಂಡ ಮಂದಿರದ ಗೋಪುರ ಅನಾವರಣ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀ ಲಿಂಗೈಕ್ಯ ಪರಮಪೂಜ್ಯ ಶ್ರೀ ಮಾದಯ್ಯ ತಾತನವರ 62ನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಕರ್ತೃಗದ್ದುಗೆಗೆ ರುದ್ರಾಭಿಷೇಕ, ಸಕಲ ಮಂಗಳವಾದ್ಯದೊಂದಿಗೆ ಗಂಗಾ ಪೂಜೆ, ಮಾದಯ್ಯ ತಾತನವರ ಭಾವಚಿತ್ರ ಮೆರವಣಿಗೆ, ವಿವಿಧ ಮಠಾಧೀಶರು, ಗುರು ಹಿರಿಯರು, ಸಮಸ್ತ ಸದ್ಭಕ್ತರ ಸಮ್ಮುಖದಲ್ಲಿ ಪುರ ಗ್ರಾಮದಲ್ಲಿ ಧರ್ಮಸಭೆ ಶ್ರೀ ಮಾದಯ್ಯ ಸ್ವಾಮಿ ಗುರುವಿನ್, ಶ್ರೀ ಚಿದಾನಂದಯ್ಯ ಸ್ವಾಮಿ ಗುರುವಿನ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಜ್ಯೋತಿ ಬೆಳಗಿಸಿದರು. ಎಂ ದೊಡ್ಡ ಬಸವರಾಜ್ ಅಧ್ಯಕ್ಷರು, PLD ಬ್ಯಾಂಕ್, ಕೆ ಭೀಮಣ್ಣ ವಕೀಲರು ಅಧ್ಯಕ್ಷರು, ತಾಲೂಕು ಕುರುಬರ ಸಂಘ ಡೊಳ್ಳು ಬಾರಿಸುವ ಮೂಲಕ ಧರ್ಮಸಭೆಯನ್ನು ಉದ್ಘಾಟಿಸಿದರು. ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು ಅಂಕಲಿಮಠ, ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ರಂಭಾಪುರಿ ಶಾಖಾ ಮಠ 3ನೇ ಮೈಲ್ ಕ್ಯಾಂಪ್, ಪರಮಪೂಜ್ಯ ಶ್ರೀ ಸೋಮೇಶ್ವರ ಮಹಾಸ್ವಾಮಿಗಳು ಮಖಣಾಪುರ, ಪರಮಪೂಜ್ಯ ಶ್ರೀ ಚಿನ್ಮಯಾನಂದ ಮಹಾಸ್ವಾಮಿಗಳು ಸಿರೂರ್, ಶಟಸ್ಥಳ ಬ್ರಹ್ಮಶ್ರೀ ಅಮರಗುಂಡ ಶಿವಾಚಾರ್ಯರು ಪುರವರ ಹಿರೇಮಠ ತುರ್ವಿಹಾಳ್, ಗುರುಗುಂಡಯ್ಯ ಅಪ್ಪಾಜಿ ಸರ್ವೇಶ್ವರ ಮಠ ತುರ್ವಿಹಾಳ್, ಅಪ್ಪು ಒಡೆಯರ್, ಮಾದಯ್ಯ ಗುರುವಿನ ಹುನಕುಂಟಿ, ಸಿದ್ದಯ್ಯ ಗುರುವಿನ ಗಬ್ಬೂರು, ಬಾಲಯ್ಯ ಗುರುವಿನ ಕಳ್ಳಿಲಿಂಗಸ್ಕೂರ್, ಸೋರಣಯ್ಯ ತಾತ ಗೇಲೆಕೂಡ್ಲಿಗಿ, ಶಿವಾನಂದಯ್ಯ ಗುರುವಿನ ಕೊರಡಕೇರ, ಮಳೆಪ್ಪಯ್ಯ ವಣಗೇರಿ, ಜ್ಞಾನಪ್ಪಯ್ಯ ಟೆಂಗುಂಟಿ, ಡಾಕ್ಟರ್ ಶ್ರೀ ರಾಕೇಶ್ ರಾಮಸ್ವಾಮಿಗಳು, ಬೀರಯ್ಯ ಪಟ್ಟದ ಪೂಜಾರಿ, ಮಲ್ಲಯ್ಯ ಪಟ್ಟದ ಪೂಜಾರಿ ಗೋನಾಳ್ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ನಂತರ ನೂತನ ಗೋಪುರ ನಿರ್ಮಾಣಕ್ಕೆ ತನು ಮನ ಧನದಿಂದ ಸಹಾಯ ಸಹಕಾರ ನೀಡಿದ ಚಳ್ಳೂರು, ಉಮಲೂಟಿ, ವಿರುಪಾಪುರ ಮತ್ತು ಪುರ ಗ್ರಾಮಗಳ ಭಕ್ತರಿಗೆ ಗೌರವ ಸಮರ್ಪಿಸಿ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಮಲ್ಲನಗೌಡ ದೇವರಮನೆ, ಅಮರೇಶಪ್ಪ ಮೈಲಾರ್, ನಿರುಪಾದಪ್ಪ ವಕೀಲರು, ಸೋಮನಗೌಡ ಬಾದರ್ಲಿ, ನಲ್ಲ ವೆಂಕಟೇಶ್ವರರಾವ್, ಮಲ್ಲಪ್ಪ ಮೈಲಾರ್, ಬೀರಪ್ಪ ಸಂಭೋಜಿ, ಬಸಪ್ಪ ಯಾಟಿ, ಶರಣಬಸವ ಗಡೇದ್, ಶರಣಬಸವ ರೆಡ್ಡೇರ್ ಮತ್ತು ಮಠದ ಸದ್ಭಕ್ತರು ಭಾಗವಹಿಸಿದ್ದರು. ಕಾಲಕ್ಕೆ ತಕ್ಕಂತೆ ನಾವು ಕೂಡ ಬದಲಾವಣೆ ಆಗಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಅವಶ್ಯ ಇದೆ ಅಂತ ಮಾರ್ಗದರ್ಶನದ ಅವಶ್ಯಕತೆ ಮಾಡುತ್ತಿರುವಂತಹದ್ದು ಅಂತ ಒಂದು ಮಾರ್ಗದರ್ಶನವನ್ನ ನಾವು ಮಾದಯ್ಯ ಗುರುವಿನವರು ಮಾಡ್ತಾ ಇರುವಂತಹದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವನ್ನು ಉಂಟುಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಅಮೋಘ ಸಿದ್ದೇಶ್ವರ ಮಠದ ಭಕ್ತರು ಮಾತ್ರ ಅಲ್ಲ, ನಮ್ಮ ಹಾಲು ಮತ್ತು ಸಮಾಜ, ನಾವಿವತ್ತು ಸಮಾಜದಲ್ಲಿ ಒಂದು ಗೌರವವನ್ನು ಉಳಿಸಿಕೊಂಡಿರ್ತಕ್ಕಂಥ ಸಮಾಜ ಹಾಲು ಮತ್ತು ಸಮಾಜ ಅಂದ್ರೆ ಒಂದು ಪ್ರಾಮಾಣಿಕ ಸಮಾಜ, ನಂಬಿಕೆಸ್ಥ ಸಮಾಜ ಅನ್ನುವಂಥ ಹೆಸರನ್ನು ನಾವು ಉಳಿಸಿಕೊಂಡಿದ್ದೇವೆ. ಆದರೆ ಇವತ್ತಿನ ಯುವಕರು ಆ ದುಶ್ಚಟಕ್ಕೆ ಬಲಿಯಾಗಿ ಮಾಡಬಾರದ ಕೆಲಸಗಳನ್ನು ಮಾಡಿ ಮಂದಿರಗಳನ್ನ ನಾಶ ಮಾಡುವಂತಹ ಸಂದರ್ಭ, ಹಿರಿಯರಿಗೆ ಗೌರವ ಕೊಡಲಾದಂಥ ಸಂದರ್ಭಗಳು, ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂತಹ ಸಂದರ್ಭಗಳು ಎಲ್ಲವೂ ಕೂಡ ನೋಡಿದಾಗ ಒಮ್ಮೊಮ್ಮೆ ನಮಗೆ ನೋವಾಗ್ತದೆ. ಸಿಂಧನೂರು ತಾಲೂಕಿನ ಮಲ್ಕಾಪುರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ವನಸೇರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಅವರ 36ನೇ ಹುಟ್ಟುಹಬ್ಬ ಹಾಗೂ ವನಮಹೋತ್ಸವ ಕಾರ್ಯಕ್ರಮ ಅಂಗವಾಗಿ 36 ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮ ಆಚರಿಸಲಾಯಿತು. ಅಮರೇಗೌಡ ಮಲ್ಲಾಪುರ್ ಮಾತನಾಡಿ, ಸರ್ಕಾರಿ ಶಾಲೆಗಳನ್ನು ಹಸಿರುಕರಣಗೊಳಿಸುವುದು ಮತ್ತು ಕಲ್ಯಾಣ ಕರ್ನಾಟಕ ಬಿಸಿಲನಾಡನ್ನು ಹಸಿರು ನಾಡನ್ನಾಗಿ ಪರಿವರ್ತನೆ ಮಾಡುವುದೇ ನನ್ನ ಮುಖ್ಯ ಗುರಿಯಾಗಿದೆ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿದೆ. ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಬೇಕು, ಗಿಡ ಮರಗಳ ಉಳಿವಿಗಾಗಿ ಪಣ ತೊಡಬೇಕು ಎಂದರು. ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಮತಿ ರಾಜೇಶ್ವರಿ, ಕಲ್ಯಾಣ ಕರ್ನಾಟಕವನ್ನು ಹಾಗೂ ಸರ್ಕಾರಿ ಶಾಲೆಗಳನ್ನು ಹಸಿರುಕರಣ ಮಾಡುವ ಉದ್ದೇಶವನ್ನು ಹೊಂದಿದ ವನಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ಅಮರೇಗೌಡ ಮಲ್ಲಾಪುರ್ ಅವರ ಕಾರ್ಯ ಶ್ಲಾಘನೀಯ. ತಮ್ಮ 36ನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಾಲೆಯಲ್ಲಿ 36 ಸಸಿಗಳನ್ನು ನೆಟ್ಟಿದ್ದಾರೆ. ಇವರ ಕಾರ್ಯ ಗುರುತಿಸಿ ರಾಜ್ಯ ಸರ್ಕಾರ ಪರಿಸರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕಾರ್ಯ ನಿರ್ವಹಿಸಲಿ. ಇಂದು ಇವರು ನೆಟ್ಟ ಸಸಿಗಳನ್ನು ನೀವೆಲ್ಲರೂ ಪಾಲನೆ ಮಾಡಿ ಪೋಷಣೆ ಮಾಡಿ ಹೆಮ್ಮರವಾಗಿ ಬೆಳೆಯುವಂತೆ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ಶಂಕರಗೌಡ ಎಲೆಕೂಡ್ಲಿಗಿ, ಗಿರಿಸ್ವಾಮಿ ಹೆಡಿಗೆನಾಳ್, ರಾಜು ಬಳಗನೂರ್, ಚನ್ನಪ್ಪ ಕೆ ಹೊಸಳ್ಳಿ, ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್, ವೀರಭದ್ರಯ್ಯ ಸ್ವಾಮಿ ತಿಮ್ಮಾಪುರ, SDMC ಅಧ್ಯಕ್ಷ ಅಂಬಣ್ಣ, ದೇವರಮ್ಮ, ಶಿಕ್ಷಕರಾದ ಮಲ್ಲಿಕಾರ್ಜುನಯ್ಯ ಸ್ವಾಮಿ, ರಾಜೇಶ್ವರಿ, ವೆಂಕೋಬ,
ಸೈನಜಾ ಬೇಗಂ, ರಾಜಶೇಖರ್ ಗೌಡ, ನಾಗರಾಜ್, ವೀರೇಶ್ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೆಯಲು ಶಿಕ್ಷಣದ ತಾಂತ್ರಿಕತೆ ಬಹಳ ಮುಖ್ಯ. ಶಾಸಕ ಹಂಪನಗೌಡ ಬಾದರ್ಲಿ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಭಾನ್ವಿತ ಬರಹಗಾರರಿದ್ದಾರೆ. ಸೋಮಶೇಖರಪ್ಪ ಹಕ್ರಾಣಿ. ಹಿರಿಯ ಸಿಪಿಐಎಂ ನಾಯಕ ಬುದ್ಧದೇವ್ ಭಟ್ಟಾಚಾರ್ಯ ನಿಧನ. ಜೋಳ ಮಾರಾಟ ಮಾಡಿದ ರೈತರ ಖಾತೆಗೆ ಇಂದು ಹಣ ಜಮಾ. ಬಸನಗೌಡ ಬಾದರ್ಲಿ. ಪುರ ಗ್ರಾಮದಲ್ಲಿ ಗೋಪುರ ಅನಾವರಣ ಹಾಗೂ ಮಾದಯ್ಯ ತಾತನವರ 62ನೇ ಪುಣ್ಯ ಸ್ಮರಣೋತ್ಸವ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.